ಕೇಂದ್ರ ಬಜೆಟ್ ಅಧಿವೇಶನ ಆರಂಭವಾಗಿದೆ. ರಾಷ್ಟ್ರಪತಿಯವರು ಸದನವನ್ನು ಉದ್ದೇಶಿಸಿ ಮಾತನಾಡಿದರು. ಆ ಭಾಷಣದ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ಆಡಿರುವಂತಹ ಒಂದು ಮಾತು ವಿವಾದವನ್ನ ಸೃಷ್ಟಿಸಿದೆ. ಎಲ್ಲ ಕಡೆಯೂ ಕೂಡ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಏನು ಹಾಗಿದ್ದಾಗ ಸೋನಿಯಾ ಗಾಂಧಿ ಅವರು ಆಡಿದಂತಹ ಮಾತು ಇಲ್ಲಿದೆ ನೋಡಿ, ಅದರ ಕಂಪ್ಲೀಟ್ ವರದಿ. ಪೂರ್ ಲೇಡಿ ರಾಷ್ಟ್ರಪತಿ ತುಂಬಾ ದಣಿದಿದ್ರು, ವಿವಾದ ಸೃಷ್ಟಿಸಿದ ಸೋನಿಯಾ ಗಾಂಧಿ ಹೇಳಿಕೆ. ಎಸ್, ಇಂದಿನಿಂದ ಕೇಂದ್ರದ ಬಜೆಟ್ ಅಧಿವೇಶನ ಆರಂಭವಾಗಿದೆ. ನಾಳೆ ಮೋದಿ ಸರ್ಕಾರದ ಬಜೆಟ್ ಮಂಡನೆ ಆಗಲಿದೆ. ಇವತ್ತು ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ರು. ಮುರ್ಮು ಭಾಷಣವನ್ನ ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿವಾದ ಸೃಷ್ಟಿಸಿದ್ದಾರೆ. ಮುರ್ಮು ಭಾಷಣ ಬಳಿಕ ಸಂಸತ್ ಆವರಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಾಗ ಸೋನಿಯಾ ಗಾಂಧಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಬಡ ಮಹಿಳೆ ಎಂಬ ಪದ ಬಳಕೆ ಮಾಡಿದ್ದಾರೆ. ಪೂರ್ ಲೇಡಿ ಭಾಷಣ ಮುಗಿಸುವ ಹೊತ್ತಿಗೆ ರಾಷ್ಟ್ರಪತಿಗಳು ಸುಸ್ತಾಗಿ ಹೋಗಿದ್ರು, ಅವರಿಗೆ ಮಾತನಾಡಲು ಕಷ್ಟವಾಗ್ತಿತ್ತು, ಭಾಷಣದುದ್ದಕ್ಕೂ ಸುಳ್ಳು ಭರವಸೆಗಳೇ ತುಂಬಿದ್ವು ಅಂದಿದ್ದಾರೆ. ಇದು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ನಿಮ್ಮ ಹೇಳಿಕೆ ದುರದೃಷ್ಟಕರ, ಸ್ವೀಕಾರಾರ್ಹವಲ್ಲ. ಸೋನಿಯಾ ಹೇಳಿಕೆಗೆ ರಾಷ್ಟ್ರಪತಿ ಭವನ ಪ್ರತಿಕ್ರಿಯೆ. ಸೋನಿಯಾ ಗಾಂಧಿ ಹೇಳಿಕೆಗೆ ರಾಷ್ಟ್ರಪತಿ ಭವನ ತಕ್ಕ ಉತ್ತರ ಕೊಟ್ಟಿದೆ. ಭಾಷಣದ ವೇಳೆಯ ಯಾವ ಸಂದರ್ಭದಲ್ಲಿಯೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದಣದಿಲ್ಲ. ಅವರ ಹೇಳಿಕೆಗಳು ಸ್ವೀಕಾರಾರ್ಹವಲ್ಲ. ಸೋನಿಯಾ ಗಾಂಧಿ ಹೇಳಿಕೆಗಳು ದುರದೃಷ್ಟಕರ ಅಂತ ತಿಳಿಸಿದೆ. ಮಾಧ್ಯಮಗಳ ಹೇಳಿಕೆ ಬಿಡುಗಡೆ ಮಾಡಿರುವ ರಾಷ್ಟ್ರಪತಿ ಭವನ, ಕಾಂಗ್ರೆಸ್ ಪಕ್ಷದ ಕೆಲವು ಪ್ರಮುಖ ನಾಯಕರು ಉನ್ನತ ಹುದ್ದೆಯ ಘನತೆಗೆ ಸ್ಪಷ್ಟವಾಗಿ ಘಾಸಿಗೊಳಿಸುವಂತಹ ಹೇಳಿಕೆಗಳನ್ನ ನೀಡಿದ್ದಾರೆ. ಆದ್ರೆ ಅವರು ಹೇಳಿರುವಂತೆ ರಾಷ್ಟ್ರಪತಿಗಳು ತಮ್ಮ ಭಾಷಣದ ವೇಳೆಯಲ್ಲಿ ದಣಿದಿಲ್ಲ ಅಂತ ಸೋನಿಯಾ ಗಾಂಧಿ ಹೆಸರೆಳದೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ರಾಜಮನೆತನದವರಿಂದ ರಾಷ್ಟ್ರಪತಿಗೆ ಅಪಮಾನ, ಪೂರ್ ಲೇಡಿ ಮಾತಿಗೆ ಪ್ರಧಾನಿ ಮೋದಿ ಕಿಡಿ. ಸೋನಿಯಾ ಗಾಂಧಿ ರಾಷ್ಟ್ರಪತಿಗಳ ಕುರಿತು ಆಡಿದ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡ್ತಾ ರಾಜಮನೆತನದವರು ರಾಷ್ಟ್ರಪತಿಯನ್ನ ಅಪಮಾನಿಸಿದ್ದಾರೆ. ರಾಷ್ಟ್ರಪತಿಗಳನ್ನ ಅಪಮಾನಿಸುವ ಮೂಲಕ ಘನತೆಗೆ ಧಕ್ಕೆ ತಂದಿದ್ದಾರೆ. ಬಡವರು, ಬುಡಕಟ್ಟು, ಆದಿವಾಸಿ ಸಮುದಾಯವನ್ನ ಅಗೌರವ ತೋರುವುದೇ ಕಾಂಗ್ರೆಸ್ ಕೆಲಸ ಅಂತ ಟೀಕಿಸಿದ್ದಾರೆ. द्रौपदी मुर्मू जी उड़ीसा के जंगलों में आदिवासी परिवार से निकल करके यहां पहुंची है. उनकी मातृभाषा हिंदी नहीं है, वो उड़िया भाषा में पली बड़ी है. मातृभाषा न होने के बावजूद भी उन्होंने बेहतरीन तरीके से आज संसद को प्रेरित किया, भाषण दिया. लेकिन कांग्रेस का शाही परिवार उनके अपमान पर उतर आया है. शाही परिवार के एक सदस्य ने कहा कि आदिवासी बेटी ने बोरिंग भाषण दिया. दूसरी सदस्य तो इससे भी एक कदम आगे बढ़ गई. उन्होंने राष्ट्रपति जी को पुअर थिंग कहा, गरीब कहा. ಪ್ರಧಾನಿ ಮೋದಿ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಕೂಡ ಸೋನಿಯಾ ಹೇಳಿಕೆಗೆ ಕಟುವಾಗಿ ಟೀಕಿಸಿದ್ದಾರೆ. ಒಟ್ನಲ್ಲಿ ಅಧಿವೇಶನ ಹೊತ್ತಲೇ ಸೋನಿಯಾ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದ್ದು, ಸದನದಲ್ಲಿ ಬಿಜೆಪಿಯಿಂದ ಭಾರೀ ಗದ್ದಲ ಸೃಷ್ಟಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.